ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅರ್ಜುನ್ ರಮೇಶ್. ಟಾಸ್ಕ್ ಮಾಸ್ಟರ್ ಅಂತ ಹೆಸರಿಟ್ಟಿದ್ದೀನಿ ನಾನು, ಯಾಕಂದ್ರೆ ಚಂದನ್ ಅವರು ನನ್ನನ್ನ ಮೀಟ್ ಮಾಡ್ಬೇಕು, ನನ್ನ ಜೊತೆ ಒಂದು ವ್ಲಾಗ್ ಮಾಡ್ಬೇಕು ಅಂತ ನನಗೆ ಕೇಳ್ತಾ ಇದ್ದಾರೆ. ಸೊ ಚಂದನ್, ನೀವೆಲ್ಲರಿಗೂ ಟಾಸ್ಕ್ ಕೊಡ್ತೀರಾ, ನಾನ್ ನಿಮ್ಗೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ನನ್ನ ನೀವು ಮೀಟ್ ಮಾಡ್ಬೇಕು ಅನ್ನೋದಾದ್ರೆ ನೀವು ಮೈಸೂರಿಗೆ ಯಾವುದೇ ಬಸ್ಸಲ್ಲಿ ಅಥವಾ ಟ್ರೈನ್ ಅಲ್ಲಿ ಬರಬಾರದು. ನಿಮ್ಮ ಬೈಕಲ್ಲಿ ನೀವೇ ಓಡಿಸ್ಕೊಂಡಾಗ್ಲಿ, ನಿಮ್ಮ ಕಾರ್ನ ನೀವೇ ಓಡಿಸ್ಕೊಂಡಾಗ್ಲಿ ಕೂಡ ಬರೋ ಆಗಿಲ್ಲ. ಬಟ್ ಬೇರೆ ಬೇರೆ ಗಾಡಿಗಳ ಮುಖಾಂತರ ಬರಬಹುದು. ಇದು ನಾನು ನಿಮ್ಗೆ ಕೊಡ್ತಿರ್ತಕ್ಕಂಥ ಟಾಸ್ಕ್. ಸೊ ಹೇಗ್ ಬರ್ತೀರಾ ನೋಡೋಣ. ಈ ಟಾಸ್ಕ್ ನ ನೀವ್ ಹೇಗ್ ಕಂಪ್ಲೀಟ್ ಮಾಡ್ತೀರಾ ಅಂತ ನನಗೂ ಕ್ಯೂರಿಯಾಸಿಟಿ ಇದೆ. ಸೊ ಸಿ ಯು ಇನ್ ಮೈಸೂರ್ ಚಂದನ್. ಬಾಯ್. ಕೇಳಿದ್ರಲ್ಲ, ಸೊ ಇದಾಗಿತ್ತು ಅರ್ಜುನ್ ಸರ್ ನನಗೆ ಕೊಟ್ಟಂತ ಚಾಲೆಂಜ್. ಸೊ ಇವಾಗ ನನ್ಗಿರೋದು ಒಂದೇ ಆಪ್ಷನ್, ನಾನು ಬೆಂಗಳೂರಿನಿಂದ ಮೈಸೂರಿಗೆ ಡ್ರಾಪ್ ತಗೊಂಡ್ ಹೋಗ್ಬೇಕು. ಕೆಂಗೇರಿಯಿಂದ ನನ್ನ ಜರ್ನಿನ ಶುರು ಮಾಡಿದೀನಿ. ಇಲ್ಲಿಂದ ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಅದಾದ್ಮೇಲೆ ಮಂಡ್ಯ, ಮೈಸೂರು, ಶ್ರೀರಂಗಪಟ್ಟಣ. ಸೊ ನೋಡೋಣ ಹೋಗಿ ಭೇಟಿ ಮಾಡ್ತೀನಾ ಇಲ್ವಾ ಅಂತ. ಸೊ ನಮ್ ಜರ್ನಿ ಶುರು ಮಾಡೋಣ ಕೆಂಗೇರಿಯಿಂದ ಮೈಸೂರಿಗೆ. ಬನ್ನಿ. ಅಲ್ಲ, ಚಾಲೆಂಜ್ ಏನೋ ಅಕ್ಸೆಪ್ಟ್ ಮಾಡಿದೆ. ಇವಾಗ ಕೇಳೋದೇ ಇರೋದು, ಹೆಲ್ಮೆಟ್ ಇಟ್ಕೊಂಡಿದೀನಿ ನೋಡಿ, ಹೆಲ್ಮೆಟ್ ಇಟ್ಕೊಂಡು ಹೋಗ್ತಾ ಇದೀನಿ. ನನ್ಗೆ ಬಿಡದಿ ಗಂಟೆ ಡ್ರಾಪ್ ಕೊಟ್ರೆ ಯಾರಾದ್ರೂ, ಸೊ ಅಲ್ಲಿಂದ ಕಂಟಿನ್ಯೂ ಮಾಡ್ಬೋದು ನೆಕ್ಸ್ಟ್. ಅಣ್ಣ, ಯಾವ ಕಡೆ ಹೋಗ್ತಾ ಇದ್ದೀರಾ? ಬಿಡದಿ ಕಡೆ ಡ್ರಾಪ್ ಕೊಡ್ತೀರಾ? ಹಾ, ವಾ ನೋಡಿ, ನನ್ಗೆ ಫಸ್ಟ್ ಡ್ರಾಪ್ ಸಿಕ್ತಿದೆ. ಆಕ್ಚುಲಿ ಯೂಟ್ಯೂಬರ್. ಸೊ ನಾನು ಮೈಸೂರ್ಗೆ ಹೋಗ್ಬೇಕು ಬೆಂಗಳೂರಿನಿಂದ. ಆಗುತ್ತಾ ನನ್ ಕೈಲಿ? ಆಗುತ್ತೆ, ಬನ್ನಿ ಬ್ರೋ. ಆಗುತ್ತಾ? ಎಲ್ಲಿ ಗಂಟೆ ಡ್ರಾಪ್ ಮಾಡ್ತೀರಾ? ಬನ್ನಿ, ಬಿಡದಿ ಗಂಟೆ ಬಿಡ್ತೀನಿ. ಬಿಡದಿ ಗಂಟ? ಸೂಪರ್ ಅಣ್ಣ, ಥ್ಯಾಂಕ್ ಯು. ಸೊ ಫಸ್ಟ್ ಡ್ರಾಪ್ ನನ್ಗೆ ಬಿಡದಿ ಗಂಟ ಸಿಕ್ಕಿದೆ. ಅಣ್ಣ, ನಿಮ್ಮ ಹೆಸರು? ಪ್ರಶಾಂತ್ ಅಂತ. ಪ್ರಶಾಂತ್. ಏನ್ ಮಾಡೋದ್ ನೀವು? ನಾನು ಅಟ್ ಪ್ರೆಸೆಂಟ್ ಕಾನ್ಸಂಟ್ರಿಕ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. ಬಿಡದಿ ಎಷ್ಟು ಕಿಲೋಮೀಟರ್ ಇರ್ಬೋದು ಅವರು, ಅಂದಾಜು ಒಂದು 15 to 20. ಇವಾಗ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದೀನಲ್ವಾ, ಎಷ್ಟೊತ್ತಿಗೆ ಹೋಗ್ಬೋದು ಮೈಸೂರ್ಗೆ? ಮೈಸೂರ್ಗೆ ಹೋಗ್ಬೇಕು. ಹಿಂಗೆ ಡ್ರಾಪ್ ತಗೊಂಡು ಹೋಗೋಣ ಅನ್ಕೊಂಡಿದ್ದೀರಾ? ಡ್ರಾಪ್ ತಗೊಂಡೆ ಮೈಸೂರ್ಗೆ ಹೋಗ್ಬೇಕು ನಾನು. ಡ್ರಾಪ್ ತಗೊಂಡು ಇಲ್ಲ, ಚಾನ್ಸೇ ಇಲ್ಲ. ಹೋಗ್ಬೋದು. ಈವ್ನಿಂಗ್ ಒಂದು 4 ಆರಾಮಾಗಿ ಹೋಗ್ತೀರಾ. ಎಲ್ಲರೂ ಡ್ರಾಪ್ ಕೊಟ್ರೆ ಎಲ್ಲ ಕಾಲಿಂದ ಹೋಗ್ತಾರೆ, ನಾನ್ ತಲೆಯಿಂದ ಹೋಗ್ತೀನಿ. ಸೊ ಬಿಡದಿ ಬಂದ್ಬಿಟ್ಟು ಇನ್ನು 5 ಕಿಲೋಮೀಟರ್ ಅಷ್ಟೇ ಇದೆ. ಮೈಸೂರು 120 ಕಿಲೋಮೀಟರ್ಸ್ ಇತ್ತು. ಸೊ ಫೈನಲಿ ಬಿಡದಿ ರೀಚ್ ಆಗಿದ್ದೀನಿ. ಡ್ರಾಪ್ ಮಾಡ್ತೀರಾ ಈಗ? ಇಲ್ಲಿ ಬೇಡ, ಬಸ್ಗಳೆಲ್ಲ ನಿಲ್ಸೋದು ಕಷ್ಟ. ಐ ಮೀನ್ ಗಾಡಿಲಿ ಬೇರೆ ಹೋಗ್ತಿದ್ದೀರಾ, ಸ್ವಲ್ಪ ಬೈಕರ್ಸ್ ಸ್ಟಾಪ್ ಕೊಡಲ್ಲ. ರಾಮನಗರ ಕೊಡ್ತೀನಿ ನಿಮ್ಗೆ. ರಾಮನಗರ ಇಂದ ಹೋಗ್ಬಿಡಿ. ಸೂಪರ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ರಾಮನಗರ ಗಂಟೆ ಡ್ರಾಪ್ ಮಾಡ್ತೀರಾ ಈಗ? ರಾಮನಗರ ಬಿಡಿ. ಅಯ್ಯೋ ನೋಡಿ, ಬಿಡದಿನೂ ದಾಟ ಆಯ್ತು, ಈಗ ರಾಮನಗರನು ಡ್ರಾಪ್ ಸಿಕ್ತು. ಸೊ ರಾಮನಗರ ಇಂದ ನಾನು ತಿರ್ಗಾ ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ ಅದನ್ನ ದಾಟಬೇಕು. ಆಮೇಲೆ ಮೈಸೂರು. ಸೊ ಒಂದ್ ಸಣ್ಣ ಬ್ರೇಕ್ ತಗೊಂಡಿದೀವಿ ಇವಾಗ. ಬಂತ ರಾಮನಗರ? ಇನ್ನು ನೆಕ್ಸ್ಟ್ ರಾಮನಗರ. ನೆಕ್ಸ್ಟ್ ರಾಮನಗರ. ಇನ್ನೇನ್ ರಾಮನಗರ ಬಂತು. ಮೈಸೂರು ಇನ್ನೇನ್ 104 ಕಿಲೋಮೀಟರ್ ಇತ್ತಲ್ಲ ಅಷ್ಟೇ. ಸೊ ಫೈನಲಿ ನೋಡಿ ರಾಮನಗರಕ್ಕೆ ಬಂದಿದೀವಿ. ರಾಮನಗರ ಬಸ್ ಸ್ಟಾಪ್ ಅನ್ಸುತ್ತೆ ಇದು. ನನ್ಗೆ ಕೆಂಗೇರಿಯಿಂದ ಬಿಡದಿ ದಾಟಿ ರಾಮನಗರ ಗಂಟ ಡ್ರಾಪ್ ಕೊಟ್ಟಿದ್ದೀರಾ. ಸೊ ಚಾನಲ್ ನೋಡಿ, ಚಂದನ್ ಕೆ ಶೆಟ್ಟಿ ಅಂತ ವಿಡಿಯೋಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ತುಂಬಾ ಥ್ಯಾಂಕ್ಸ್. ಬಾಯ್ ಅಣ್ಣ, ಹ್ಯಾಪಿ ಜರ್ನಿ. ಮೈಸೂರ್ಗೆ ಹೋಗಕ್ಕೆ ಬಿಡದಿ ಮತ್ತೆ ರಾಮನಗರ ಸಕ್ಸಸ್ಫುಲಿ ಕಂಪ್ಲೀಟ್ ಆಯ್ತು. ಈಗ ನಾನು ಚನ್ನಪಟ್ಟಣ, ಮದ್ದೂರ್, ಮಂಡ್ಯ, ಶ್ರೀರಂಗಪಟ್ಟಣ ಇದಿಷ್ಟು ದಾಟ್ಕೊಂಡು ಮೈಸೂರ್ಗೆ ಹೋಗ್ಬೇಕು. 104-105 ಕಿಲೋಮೀಟರ್ ಇದೆ. ಹೋಗೋಣ ಬನ್ನಿ, ಯಾರು ಡ್ರಾಪ್ ಕೊಡ್ತಾರೆ ನೋಡೋಣ. ಹೆಲ್ಮೆಟ್ ಹಾಕಿರೋರ್ನ ಕೇಳೋಣ, ಆಮೇಲೆ ಹೆಲ್ಮೆಟ್ ಹಾಕದೇ ಇರೋರ್ನ ಕೇಳ್ಬಿಟ್ಟು ನಾನು ಹೆಲ್ಮೆಟ್ ಹಾಕೊಂಡು ಅವ್ರಿಗೆ ತಿರ್ಗಾ ಫೈನ್ ಆಗೋದ್ ಬೇಡ. ಅವ್ರಿಗೂ ಫೈನು, ಮತ್ತೆ ಸೇಫ್ಟಿ ಇರಲ್ಲ ಹೆಲ್ಮೆಟ್ ಹಾಕೊಳ್ದೆ ಹೋದ್ರೆ. ಯಾರನ್ನಪ್ಪ ಕೇಳೋದು? ನೋಡ್ರಿ, ಎಷ್ಟು ಬಸ್ಸು ಗಾಡಿ ಎಲ್ಲ ಬರ್ತಾನೆ ಇದಾವೆ. ಕಾರಣ ಸಿಂಗಲ್ ಆಗಿ ಬರೋರ್ನ ಕೇಳ್ಬೇಕು. ಅಂದ್ರೆ ಲೋಕಲ್ ಇರ್ತಾರಲ್ಲ, ಅವ್ರು ಯಾರು ಹೆಲ್ಮೆಟ್ ಹಾಕಲ್ಲ, ಆರಾಮಾಗಿ ಓಡಿಸ್ತಾರೆ. ಯಾಕಂದ್ರೆ ಅವ್ರು ಲೋಕಲ್ ಅಲ್ವಾ ರಾಮನಗರ. ಅವ್ರನ್ನ ಹಿಡಿದ್ರೆ ಆಗಲ್ಲ. ಇಲ್ಲಿಂದ ಲಾಂಗ್ ಡ್ರೈವ್ ಹೋಗ್ತಿರೋರ್ನ, ಯಾರನ್ನ ಚನ್ನಪಟ್ಟಣ ಕಡೆ, ಮದ್ದೂರ್ ಕಡೆ ಹೋಗ್ತಿರೋರ್ನ ಹಿಡಿಬೇಕು. ಆದಷ್ಟು ಮದ್ದೂರ್ ತಗೊಂಡ್ಬಿಡ್ಬೇಕು ನೆಕ್ಸ್ಟ್ ಸ್ಟಾಪ್. ಅವಾಗ ನನ್ಗೆ ಚನ್ನಪಟ್ಟಣ ಮೀರಿ ಮದ್ದೂರ್ಗೆ ಹೋಗೋ ತರ ಆಗುತ್ತೆ. 2 ಸ್ಟಾಪ್ ಮುಂದೆ ಹೋಗಂಗ ಆಗುತ್ತೆ. ಕೇಳೋಣ. ಸರ್ ಡ್ರಾಪ್ ಈ ಕಡೆನಾ? ನೋಡಿ, ಅವ್ರು ಆ ಕಡೆ ಹೋಗ್ತಾ ಇದ್ರು. ಪಾಪ ಕೊಡೋರ್ ಅನ್ಸತ್ತೆ, ಕೇಳಿದ ತಕ್ಷಣ ರಿಯಾಕ್ಟ್ ಮಾಡಿದ್ರು. ಏನ್ ಮಾಡೋದು, ಇಲ್ಲಿ ಗಂಟ 1 ಕಿಲೋಮೀಟರ್ ಆಯ್ತು. ಒಂದ್ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ನಡ್ಕೊಂಡೇ ಬಂದ್ಬಿಟ್ಟೆ. ಮೋಸ್ಟ್ಲಿ ರಾಮನಗರ ಚನ್ನಪಟ್ಟಣ ನಡ್ಕೊಂಡು ಹೋಯ್ತಿನ ಗೊತ್ತಿಲ್ಲ. ಆಗುತ್ತಾ ಇಲ್ವಾ? ಲಗೇಜ್ ಆಟೋ ಇದೆ, ಕೇಳೋಣ. ಅಣ್ಣ, ಯಾವ ಕಡೆ ಹೋಗ್ತಿದ್ದೀರಾ? ಬಿಸಿ ಆಗ್ಬಿಟ್ಟವ್ರೆ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ಬಿಸಿಲು ಬೇರೆ ಹೊಡಿತೈತೆ ಮಕ್ಕೆ. ಹೆಲ್ಮೆಟ್ ಹಿಡ್ಕೊಂಡು ನಾನು ಹೆಂಗಿದೀನಿ ನೋಡಿ. ಅಣ್ಣ, ಯಾವ ಕಡೆ ಹೋಗ್ತಿದ್ದೀರಾ? ಚನ್ನಪಟ್ಟಣ ಡ್ರಾಪ್ ಮಾಡ್ತೀರಾ? ಮಾಡ್ತೀವಿ.
ಅಂದ್ರೆ ನಾನ್ ದುಡ್ಡು ಕೊಡಲ್ಲ ನಿಮ್ಗೆ. ಹೋಲಿ ಪರವಾಗಿಲ್ಲ, ಬನ್ನಿ ಮಾಡೋಣ. ಬಿಡ್ತೀರಾ ಹಂಗಂದ್ರೆ? ಹೆಂಗೋ ಲಗೇಜ್ ಆಟ ಸಿಕ್ತು. ಪುಣ್ಯಾತ್ಮ ಪುಣ್ಯಾತ್ಮ. ನೋಡಿ ಹೆಂಗಾಯ್ತು ಪರಿಸ್ಥಿತಿ. ನಾನೇ ಲಗೇಜ್ ತರ ಕೂತ್ಬಿಟ್ಟಿದ್ದೀನಿ ಅಣ್ಣನ್ಗೆ. ಅಣ್ಣ ಎಷ್ಟ್ ಜನ ಕರ್ಕೊಂಡ್ ಹೋಗ್ತೀರಾ ಈ ಆಟೋಲಿ? 12 ಜನ. ಒಬ್ರಿಗೆ ಎಷ್ಟ್ ಚಾರ್ಜ್ ಮಾಡ್ತೀರಾ? 20 ರೂಪಾಯಿ ಚನ್ನಪಟ್ಟಣ. ಪರವಾಗಿಲ್ವಾ? ನಾನ್ ದುಡ್ಡೇನ್ ಕೊಡಲ್ವಲ್ಲ ನಿಮ್ಗೆ. ಎಷ್ಟೋ ಜನ ಇಳಿದು ಹೊಂಟಾಗ್ಬಿಡ್ತಾರೆ ಹಿಂದೆಗಡೆ, ಏನೋ ಮಾಡಕ್ಕಾಗಲ್ಲ. ಹೌದಾ? ಎಷ್ಟೋ ಜನ ಇಳ್ದೆ ಹೊಂಟೋಗ್ಬಿಡ್ತಾರಂತೆ. ಸೊ ಥ್ಯಾಂಕ್ ಯು ಅಣ್ಣ. ನಾನು ಬೆಂಗಳೂರಿನಿಂದ ಮೈಸೂರಿಗೆ ಚಾಲೆಂಜ್ ಮಾಡಿದೀನಿ, ಹಿಂಗೆ ಡ್ರಾಪ್ ತಗೊಂಡು ಹೋಗ್ಬೇಕು ಅಂತ. ಏನಿಲ್ಲ, ಮಾಡ್ಕೊಡ್ತಾರೆ ಬಿಡಿ. ಹೋಗ್ಬೋದಾ? ನೆಕ್ಸ್ಟ್ ಚನ್ನಪಟ್ಟಣ ಅಂದ್ಮೇಲೆ ನಾನು ಮದ್ದೂರ್ಗೆ ಹೋಗ್ಬೇಕಾ? ಅಲ್ಲಿಂದ ಸಿಗುತ್ತೆ. ಸಿಗುತ್ತಾ? ಅಣ್ಣ ನೀವು ಡೈಲಿ ಆಟೋ ಓಡಿಸೋದಾ? ಡೈಲಿ ಆಟೋನ ಓಡಿಸೋದು ನಾವು. ದಿನಕ್ಕೆ ಎಷ್ಟು ದುಡಿತೀರಾ? ಏನಕ್ಕೆ ಮೊದ್ಲೇ ಫ್ರೀ ಬಸ್ ಆಗೋಕ್ ಮುಂಚೆ 1,000 ಮಾಡ್ಕೋತಾ ಇದ್ವು. ಫ್ರೀ ಬಸ್ ಆಗಕ್ಕೂ ಮುಂಚೆ? ಈಗ ಫ್ರೀ ಬಸ್ ಆದ್ಮೇಲೆ 300-400 ರೂಪಾಯಿ ಕಷ್ಟ ಆಗದು. ಓ, ಹಂಗಂದ್ರೆ ಎಲ್ಲಾ ಲೇಡೀಸ್ ಎಲ್ಲ ಫ್ರೀ ಬಸ್ಗೆ ಹತ್ತು ಬಿಡ್ತಾರಲ್ಲ, ಅದು ಬಿಡ್ತಾರೆ. ಅದು ತುಂಬಾ ಕಷ್ಟ ಆಯ್ತಲ್ವಾ ನಿಮ್ಗೆ? ಆಯ್ತಾ, ಅದೇ ಆದ್ರೂ ಏನ್ ಮಾಡಿರಿ, ವಿಧಿ ಇಲ್ಲ, ಮಾಡ್ಲೇಬೇಕು, ಕಲ್ತು ಬಿಟ್ಟಿದೀವಿ. ಇದ್ ಬಿಟ್ರೆ ಇನ್ ಬೇರೆ ಯಾವ ಕೆಲ್ಸನೂ ಇಲ್ಲ, ಏನ್ ಮಾಡ್ತೀರಾ? ಚನ್ನಪಟ್ಟಣ ಇಂದ ರಾಮನಗರ, ರಾಮನಗರ ಇಂದ ಚನ್ನಪಟ್ಟಣನಾ? ಹಾ, ಡೈಲಿ ಎಷ್ಟು ರೌಂಡ್ ಬರ್ತೀರಾ? ಡೈಲಿ ಹೇಳಕ್ ಆಗಲ್ಲ. ಈಗ ಸ್ವಲ್ಪ ಒಂದ್ 3 ರೌಂಡ್ ಬರ್ತೀವಿ ಅಷ್ಟೇ. 3 ರೌಂಡ್ 4 ರೌಂಡ್ ಹೇವಿ ಬೆಳಗಿಂದಾನು. ಹಾ, 12 ಜನ ಆದ್ರೆ ಹೊರ್ತು, ಇಲ್ಲ ಅಂದ್ರೆ ಇಲ್ಲ. ಕಷ್ಟ. ಅಷ್ಟ ಈಗ್ಲೇ ನೋಡಿ 1, 2, 3, 4, 5, 6 ಜನ ಇದೀವಿ ಅಷ್ಟೇ, ಅರ್ಧಕ್ಕರ್ಧ. ಅಷ್ಟೇ. ಇದೇ ಚನ್ನಪಟ್ಟಣ. Okay. ಇದು ಏನು ಬಸ್ ಸ್ಟಾಪ್ ಅಣ್ಣ ಅದು? ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ. ಚನ್ನಪಟ್ಟಣ ಆಯ್ತು. ಇವಾಗ ಮದ್ದೂರು, ಮಂಡ್ಯ ಮತ್ತೆ ಶ್ರೀರಂಗಪಟ್ಟಣ, ಇದ್ ಮೂರನ್ನು ದಾಟಬೇಕು. ದಾಟಿದ್ರೆ ಮೈಸೂರು. ಇನ್ನ ನೆಕ್ಸ್ಟ್ 3 ಸ್ಟಾಪ್ ಇದೆಯಲ್ಲ, ನೋಡೋಣ ಯಾರ್ಯಾರು ಡ್ರಾಪ್ ಕೊಡ್ತಾರೆ, ಹೇಗಿರುತ್ತೆ ಅಂತ. ಅಣ್ಣ ಮದ್ದೂರ್ ಕಡೆ ಹೋಗ್ತಾ ಇದ್ದೀರಾ? ಲೋಕಲ್ ಇರೋದು. ಮದ್ದೂರ್ಗೆ ಹಿಂಗೆ ಹೋಗ್ಬೇಕಾ? ಎಷ್ಟು ಕಿಲೋಮೀಟರ್ ಆಗುತ್ತೆ? 15-20 ಕಿಲೋಮೀಟರ್. ಓಕೆ, ಥ್ಯಾಂಕ್ಸ್. 15-20 ಕಿಲೋಮೀಟರ್ಗೆ ಇನ್ನೊಂದ್ ಗಾಡಿ ಹುಡುಕ್ಬೇಕು. ಸೈಡ್ ಹೋಗ್ತಿದ್ದೀರಾ ಸರ್? ಮದ್ದೂರ್ ಕಡೆ ಹೋಗ್ತಿದ್ದೀರಾ? ಯಾರು ಡ್ರಾಪ್ ಕೊಡ್ತಾ ಇಲ್ಲ, ರಿಯಾಕ್ಟ್ ಮಾಡ್ತಾ ಇಲ್ಲ, ಎಲ್ಲ ಅವ್ರ ಪಾಡ ಹೋಗ್ತಾ ಅವ್ರೆ. ಯಾವ್ದೋ ಸೇಮ್ ನಮ್ ಬೆಂಗಳೂರಲ್ಲಿ ಹೈಕೋರ್ಟ್ ಇಲ್ವಾ, ಅದೇ ತರ ಚನ್ನಪಟ್ಟಣದಲ್ಲೂ ಒಂದಿದೆ. ಡ್ರಾಪ್ ಅವರು ಕೊಡ್ಲಿಲ್ಲ. ಅದೇ ಹೇಳ್ತಾರಲ್ಲ, ಈ ಬಿಸಿಲಲ್ಲಿ ಇದೆಲ್ಲೋ ಬಂದ್ ತಗ್ಲಾಕೊಂಡಂಗ್ ಆಯ್ತು ಕತೆ. ಮೈಸೂರ್ಗ್ ಹೋಗ್ತೀನಾ ಇಲ್ವಾ ಅನಿಸ್ತೈತೆ. ಆ ಪಾರ್ಟಿ ಬಿಸಿಲು ಹೊಡಿತೈತೆ. ಇಲ್ಲೊಂದು ಚನ್ನಪಟ್ಟಣದಲ್ಲಿ ಯಾರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ, ಮತ್ ಯಾರು ಹೆಲ್ಮೆಟೇ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಗಾಡಿ ಎಲ್ಲ ಲೋಕಲ್ಸ್ ಇರೋದು. ಬಸ್ ಸ್ಟಾಪ್ ಇಂದ 1-1.5 ಕಿಲೋಮೀಟರ್ ನಡ್ಕೊಂಡ್ ಬಂದಿದೀನಿ ಅನ್ಸುತ್ತೆ ಇಲ್ಲಿ ತನಕ ಒಂದು ಡ್ರಾಪ್ ಸಿಕ್ಕಿಲ್ಲ. ಅಣ್ಣ ಡ್ರಾಪ್ ಮದ್ದೂರ್ ತನಕ? ಮದ್ದೂರು ಅವ್ರ ಆ ಕಡೆ ಹೋಗ್ಬೇಕಿತ್ತು. ಮದ್ದೂರು ಸ್ಟ್ರೈಟ್ ಅನ್ಸುತ್ತೆ. ಸ್ಟಾರ್ಟಿಂಗ್ ಏನೋ ಫುಲ್ ಜೋಶು, 2 ಸ್ಟಾಪ್ ಕಂಪ್ಲೀಟ್ ಮಾಡಿದ್ರು ಅಂತ. ಇವಾಗ ಎಲ್ಲ ಜೋಶು ಇಳ್ದೋಯ್ತು, ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ, ಡ್ರಾಪ್ ಕೊಡ್ತಿಲ್ಲ. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಸಾಯಂಕಾಲ ಆದಷ್ಟು ಕಷ್ಟ ಆಗುತ್ತೆ. ಬೇಗ ಬೇಗ ಕೇಳಕೊಳ್ಳೋಣ. ನೋಡಿ ಇಲ್ಲೊಬ್ರು ಕಾರ್ ನಿಂತಿದ್ದಾರೆ, ಸುಮ್ನೆ ಜಸ್ಟ್ ಕೇಳೋಣ. ಇನ್ನೇನ್ ಈ ಊರು ಬಿಸಿಲಲ್ಲಿ ಯಾರು ಡ್ರಾಪ್ ಕೊಡ್ತಾ ಇಲ್ಲ. ಯಾವ ಕಡೆ ಹೋಗ್ತಿದ್ದೀರಾ? ಮಂಡ್ಯ ಹೋಗ್ತೀನಿ. ಮಂಡ್ಯ. ಸೊ ನನ್ಗೆ ಡ್ರಾಪ್ ಮಾಡ್ಬೋದಾ? ನಾನು ಆಕ್ಚುಲಿ ಬೆಂಗಳೂರಿಂದ ಮೈಸೂರು ಡ್ರಾಪ್ ತಗೊಂಡು ಹೋಗ್ತಾ ಇದ್ದೀನಿ. ಡ್ರಾಪ್ ಮಾಡ್ತೀರಾ? ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿ ಫೈನಲಿ ಒಂದು ಕಾರಲ್ಲಿ ಡ್ರಾಪ್ ಸಿಗ್ತೈತೆ. ಎಲ್ಲೋ ಮರುಭೂಮಿಯಲ್ಲಿ ನೀರ್ ಸಿಕ್ದಂಗ ಆಯ್ತು ನನಗೆ ಇವಾಗ. ಬನ್ನಿ ಹೋಗೋಣ. ಇಲ್ಲಿಂದ ಮದ್ದೂರ್ ದಾಟಿ ಮಂಡ್ಯ ಗಂಟೆ ಡ್ರಾಪ್ ಮಾಡ್ತೀನಿ ಅಂದವ್ರೆ, ಹೋಗೋಣ. ಈ ಉರಿ ಬಿಸಿಲಲ್ಲಿ ಹೆಂಗೆ ಕತೆ, ಏನ್ ಕತೆ ಅನ್ಕೊಂಡಿದ್ದೆ. ತಣ್ಣಗಾಗಿರುವಂತ ಕಾರು, ಎಸಿ ಟ್ರಾವೆಲಿಂಗು. ಹೈವೇ ಆಗಿರೋದ್ರಿಂದ ದೊಡ್ಡ ದೊಡ್ಡ ಗಾಡಿಗಳಂತೂ ನಿಲ್ಸೋದೇ ಇಲ್ಲ, ಸೀದಾ ಹೋಗ್ತಾ ಇದ್ರು. ಶ್ರೀರಂಗಪಟ್ಟಣ ಹತ್ರನೇ ಹೋಗ್ತಿದ್ರು ಅಣ್ಣನು ಕೂಡ. ಸೊ ಅದಕ್ಕೋಸ್ಕರ ಶ್ರೀರಂಗಪಟ್ಟಣ ಆದ್ರೆ ಒಂಚೂರು ನಿಯರ್ ಅಲ್ಲಿ ಬಿಡ್ತೀನಿ ಡ್ರಾಪ್ ಅಂತ ಹೇಳಿದ್ರು. ಸೊ ಆರಾಮಾಗಿ ನಾನು ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ ಇಷ್ಟನ್ನು ಕವರ್ ಮಾಡಿ ಶ್ರೀರಂಗಪಟ್ಟಣದಲ್ಲಿ ಇಳ್ಕೋಬಹುದು. ಅಲ್ಲಿಂದ 20 ಕಿಲೋಮೀಟರ್ಸ್ ಅಷ್ಟೇ. ಅಲ್ಲಿಂದ ನಾನು ಮೈಸೂರಿಗೆ ರೀಚ್ ಆಗ್ತೀನಿ. ಶ್ರೀರಂಗಪಟ್ಟಣ 5 ಕಿಲೋಮೀಟರ್, ಮೈಸೂರು 21 ಕಿಲೋಮೀಟರ್ ಅಷ್ಟೇ. ವೆಲ್ಕಮ್ ಟು ಹಿಸ್ಟಾರಿಕಲ್ ಟೌನ್ ಶ್ರೀರಂಗಪಟ್ಟಣ. ಐತಿಹಾಸಿಕ ಪುರಾಣಿಕ ಸ್ಥಳ ಶ್ರೀರಂಗಪಟ್ಟಣಕ್ಕೆ ಬಂದಿದೀವಿ ಈಗ.
ಸೊ ಅದು ಏನಿದೆ ಅಲ್ಲಿ ನೀವು ನೀರ್ ನೋಡ್ತಿದ್ದೀರಲ್ಲ, ಈ ನೀರೆಲ್ಲ KRS ಡ್ಯಾಮ್ ಇಂದ. ಸೊ KRS ಡ್ಯಾಮ್ ಓಪನ್ ಆದಾಗ ಬಂದಿರೋಂಥದ್ದು. ಶ್ರೀರಂಗಪಟ್ಟಣದಿಂದ ನಾವು ಮೈಸೂರಿಗೆ ಹೋಗ್ಬೇಕಾದ್ರೆ ಈ ಬ್ರಿಡ್ಜ್ ದಾಡ್ಕೊಂಡೆ ನಾವು ಹೋಗ್ಬೇಕು. ಏನ್ ಕಾವೇರಿ ನೀರ್ ಕುಡಿತೀವಲ್ಲ ಅದೆಲ್ಲ ಬರೋದು KRS ಡ್ಯಾಮ್ ಇಂದಾನೆ. ಬೆಂಗಳೂರಿಗೆ, ತಮಿಳ್ನಾಡಿಗೆ, ಮೈಸೂರಿಗೆ ಎಲ್ಲಾ ಕಡೆನೂ ಅದೇ ನೀರ್ ಹರಿಯೋದು. ಸೊ ಮಳೆ ಸ್ವಲ್ಪ ಜಾಸ್ತಿ ಬಂದಾಗ ಜಾಸ್ತಿ ಇರುತ್ತೆ, ಮಳೆ ಕಮ್ಮಿ ಇದ್ದಾಗ ಈ ತರ ಕಮ್ಮಿ ಇರುತ್ತೆ. ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ ಕರ್ಕೊಂಡ್ ಬಂದ್ ಬಿಟ್ಟಿದ್ದೀರಾ. ಸೊ ಇಲ್ಲಿಂದ ನಾನು ಇನ್ನ ಮೈಸೂರಿಗೆ ಹೋಗ್ಬೇಕು ಬೇರೆ ವೆಹಿಕಲ್ ಹಿಡ್ಕೊಂಡು. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನೋಡ್ತೀನಿ. ಅಣ್ಣ ಡ್ರಾಪ್ ಸಿಗದೆ ಇರ್ಲಿಲ್ಲ ಅಂದಿದ್ರೆ ಈ ಕಾರ್ದು ತುಂಬಾ ಕಷ್ಟ ಆಗಿರೋದು. ಯಾಕಂದ್ರೆ ಫ್ಲೈಓವರ್ ಮೇಲೆ ಕಾರು ಮತ್ತೆ ದೊಡ್ಡ ದೊಡ್ಡ ವೆಹಿಕಲ್ ಮಾತ್ರ ಅಲೋ ಇರುತ್ತೆ. ಹೆಂಗೋ ಅದು ಸಿಕ್ಕಿದಕ್ಕೆ ಸ್ವಲ್ಪ ಇಲ್ಲಿ ಗಂಟ ಶ್ರೀರಂಗಪಟ್ಟಣ ದಾಟಿರೋದಾಯ್ತು. ಇನ್ನೇನು ಒಂದು 10 ಕಿಲೋಮೀಟರ್ ಒಳಗಡೆ ಇರುತ್ತೆ ಅನ್ಸುತ್ತೆ ಅಷ್ಟೇ ಮೈಸೂರು. ಆದಷ್ಟು ಟೆಂಪೋ ಟ್ರೈ ಮಾಡ್ತೀನಿ. ಟೆಂಪೋ ಸಿಕ್ಕಿಲ್ಲ ಅಂದ್ರೆ ಹಿಂಗೆ ನಡ್ಕೊಂಡು ಹೋಗ್ಬಿಟ್ರು ಮೈಸೂರಿಗೆ ಬಂದ್ಬಿಡ್ತೀವಿ ನಾವು. ಡ್ರಾಪ್ 12 ಕಿಲೋಮೀಟರ್ ಇದೆ. ನಾನು ಇವಾಗ ಇಲ್ಲಿದ್ದೀನಿ. ಇಲ್ಲಿ ಪಕ್ಕದಲ್ಲೇ ನಮ್ಗೆ ಪಯಣ ಅನ್ನೋ ಕಾರ್ ಎಕ್ಸಿಬಿಷನ್ ಕೂಡ ಇದೆ. ಓಲ್ಡ್ ಕಾರ್ಸ್ ಗಳೆಲ್ಲ ಇಲ್ಲಿ ಎಕ್ಸಿಬಿಷನ್ ತರ ಇಟ್ಟಿರ್ತಾರೆ, ನೋಡ್ಬೋದು ನಾವು ಒಳಗಡೆ ಹೋದ್ರೆ. ಅಣ್ಣ ಡ್ರಾಪ್ ಮೈಸೂರ್ ಅಣ್ಣ ಡ್ರಾಪ್. ಈ ತರ ನಮ್ಗೆ ಟೆಂಪೋ ಬೇಕು, ಅವರು ಡ್ರಾಪ್ ಕೊಡಲ್ಲ. ಅವರು ತುಂಬಾ ಹೈವೇಲಿ ಸ್ಪೀಡ್ ಅಲ್ಲಿ ಇರ್ತಾರೆ, ಸ್ಟಾಪ್ ಮಾಡಲ್ಲ. ಕಾದು ನೋಡಿ ಕೊನೆಗೂ ಒಂದು ಗಾಡಿ ಸಿಕ್ತು, TVS ಗಾಡಿ. ದೇವ್ರ ಬಂದಾಗ ಬಂದ್ರಿ ಸರ್. ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ, ಡ್ರಾಪ್ ತಗೊಂಡೆ ಮೈಸೂರಿಗೆ. ಹೇಗಿದೆ ನೋಡಿ. ಸೊ ಫೈನಲಿ ಇವರು ನನಗೆ ಮೈಸೂರ್ ಗಂಟ ಬಿಡ್ತೀನಿ ಅಂದ್ರು. ಅವಾಗಿಂದ ಕಾದಿದ್ದಕ್ಕೂ ಇದಕ್ಕೆ ಮೋಸ್ಟ್ಲಿ ಕಾದಿದೆ ಅನ್ಸುತ್ತೆ. ಚೆನ್ನಾಗಿ ಸಿಕ್ಕಿದೆ. ಇಲ್ಲಿ ಬಸ್ ಸ್ಟಾಪ್ ಅಲ್ಲಿ ನಿಲ್ಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. 11 ಕಿಲೋಮೀಟರ್ಸ್ ನನಗೆ ಡ್ರಾಪ್ ಕೊಟ್ರು. ಥ್ಯಾಂಕ್ ಯು ಅಣ್ಣ. ಅಂದ್ರೆ ನಾನು ಅಪ್ರೋಚ್ ಮಾಡಿಲ್ಲ, ಕೇಳಿದ ತಕ್ಷಣ ಪಟ್ಟಂತ ನಿಲ್ಸಿದ್ರು. ಅವ್ರ ಐಸ್ ಕ್ಯೂಬ್ಸ್ ತಗೊಂಡ್ ಹೋಗ್ತಾ ಇದ್ರು ಅಂಗಡಿಗಳಿಗೆ ಕೊಡಕ್ಕೆ. ಮನುಷ್ಯ ಎಷ್ಟು ದುಡ್ಡಿದೆ, ಅವ್ನ್ ಎಷ್ಟು ದುಡ್ಡು ಕಾರಲ್ಲಿ ಓಡಾಡ್ತಾನೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಒಳ್ಳೆ ಗುಣ ಇದೆ ಅನ್ನೋದು ಮುಖ್ಯ. 11 ಕಿಲೋಮೀಟರ್ ಡ್ರಾಪ್ ಮಾಡಿದಾರೆ ಅಲ್ಲಿಂದ. ಮೋಸ್ಟ್ಲಿ ಹೈವೇ ಇಂದ ನಡ್ಕೊಂಡ್ ಬರೋದೇ ಪಾಡ್ ಅನ್ಕೊಂಡಿದ್ದೆ, ಬಟ್ ಅಲ್ಲಿಂದ ಡ್ರಾಪ್ ಮಾಡಿದ್ದಾರೆ. ಸೊ ಫೈನಲಿ ಮೈಸೂರಿಗೆ ರೀಚ್ ಆಗಿದ್ದೀನಿ. ನನ್ನ ಚಾಲೆಂಜ್ ನ ಕಂಪ್ಲೀಟ್ ಮಾಡಿದೀನಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಸೊ ಅರ್ಜುನ್ ಸರ್ನ ಫ್ರೆಶ್ ಅಪ್ ಎಲ್ಲ ಆಗಿ ಹೋಗಿ ಭೇಟಿ ಮಾಡ್ತೀನಿ. ಅಲ್ಲಿಂದ ಅವರ ಜರ್ನಿ ಆಗಿರ್ಬೋದು, ಅವರ ರಾಜಕೀಯ ಜರ್ನಿ, ಸೊ ಎಲ್ಲವನ್ನು ಕೇಳ್ತಾ ಹೋಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇನ್ನೊಂದಷ್ಟು ಹೆಚ್ಚು ವಿಡಿಯೋ ಮಾಡಕ್ಕೆ ನನಗೂ ಕೂಡ ಒಂಥರ ಸಪೋರ್ಟ್ ಸಿಗ್ದಂಗೆ ಆಗುತ್ತೆ. ಮುಂದಿನ ಎಪಿಸೋಡ್ ಅಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬಾಯ್ ಬಾಯ್.